ನಾನು ನನ್ನ ವೈಫ್ ಇಬ್ಬರು ಕೂಡ ಆತ್ಮ ಸಮೃದ್ಧಿ ಯೋಗ ಅಟೆಂಡ್ ಮಾಡಿದ್ದೀವಿ. 15 ದಿನ ಕೋರ್ಸನ್ನು ಅಟೆಂಡ್ ಮಾಡಿದ್ದೀವಿ. 21 ಅಧ್ಯಾಯಗಳನ್ನು ತುಂಬ ಸವಿವರವಾಗಿ ಉದಾಹರಣೆ ಸಹಿತ ನಮಗೆ ಅರ್ಥವಾಗುವಂತೆ ಹೇಳಿದ್ದೀರಿ. ಆತ್ಮ, ದೇಹ, ಆತ್ಮ, ಮನಸ್ಸು, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅದರ ಬಗ್ಗೆ, ಆಮೇಲೆ ಆಧ್ಯಾತ್ಮಿಕ, ಆಮೇಲೆ ಕರ್ಮ ಸಿದ್ಧಾಂತ, ಕೌಟುಂಬಿಕ, ವೈಯಕ್ತಿಕ, ವ್ಯಾವಹಾರಿಕ, ಸಾಮಾಜಿಕ, ಲೌಕಿಕ, ಆಧ್ಯಾತ್ಮಿಕ, ಯಶಸ್ಸು, ಕೀರ್ತಿ, ಗುರಿ ಸಾಧನೆಗಳಿಗೆ ಹೇಗೆ ಪಂಚಭೂತಗಳು ಅಭಿವೃದ್ಧಿಯನ್ನು ಹೇಗೆ ಹೊಂದಬೇಕು, ಸೂತ್ರಗಳು, ರಹಸ್ಯಗಳು, ತಂತ್ರಗಳ ಬಗ್ಗೆ ಸವಿವರವಾಗಿ ತುಂಬ ಕೂಲಂಕುಷವಾಗಿ ಉದಾಹರಣೆ ಸಹಿತ ನಮಗೆ ಅರ್ಥವಾಗುವಂತೆ ಹೇಳಿಕೊಟ್ಟಿದ್ದೆ ಗುರುಜಿ. ನಾನು ನಮ್ಮ ವೈಫ್ ಇಬ್ಬರೂ ಕೂಡ ಕೇಳಿದ್ದೀವಿ. ನನ್ನ ಸಲಹೆ ಏನಂದರೆ ಎಲ್ಲರೂ ಕೂಡ ಅವರು ಮತ್ತು ಅವ್ರ ವೈಫು ಮತ್ತು ಮಕ್ಕಳು ಒಟ್ಟಿಗೆ ಕೇಳೋದ್ರಿಂದ ಅರ್ಧ ಸಮಸ್ಯೆಗಳು ಬಗೆಹರುತ್ತೆ. ಯಾಕೆಂದರೆ ಅವ್ರಿಗೂ ವಿಷಯ ತಿಳ್ಕೊಂಡಾಗ ನಾವು ಹೇಳೋದು ತಪ್ಪುತ್ತೆ. ಹಾಗಾಗಿ ಗುರುಗಳು ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿಕೊಟ್ಟಿದ್ದಾರೆ ಗುರುಜಿ. ನಮಗೆ ಯಾಕೆ ತೊಂದರೆಗಳು ಬರ್ತವೆ, ಕಷ್ಟಗಳು ಯಾಕೆ ಬರ್ತವೆ, ಅದನ್ನು ಹೇಗೆ ನಾವು ಬಗೆಹರಿಸಿಕೊಳ್ಳಬೇಕು, ಅದ್ರ ಬಗ್ಗೆ ತುಂಬ ಸವಿವರವಾಗಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ ಗುರುಜಿ. ಗುರುಜಿಗಳು ಏನು 20 ವರ್ಷ ಕಲ್ತಿರೋದನ್ನು ಅವರು 30 ಗಂಟೆಯಲ್ಲಿ ಅಂದರೆ 15 ದಿನದಲ್ಲಿ ನಮಗೆ ಸವಿವರವಾಗಿ ಹೇಳಿಕೊಟ್ಟಿದ್ದಾರೆ. ನಮಗೆ ಇನ್ಮೇಲೆ ಯಾವುದೇ ರೀತಿ ಭಯ, ಆತಂಕ ಏನೂ ಇಲ್ಲ. ಯಾಕೆಂದರೆ ಮುಂದೆ ಗುರುಗಳು ಇದ್ದಾವೆ, ಹಿಂದೆ ಗುರು ಇದ್ದಾರೆ. ಹಾಗಾಗಿ ನಮಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದಲ್ಲೇ ನಾವು ಮುಂದೆ ಜೀವನವನ್ನು ಸಾಗಿಸ್ತೀವಿ. ಯಾಕೆಂದರೆ ನಾವು ಏನು ಭೂಮಿ ಮೇಲೆ ಏನೇ ಹಣಕಾಸು, ಮನೆ, ಭೂಮಿ, ಏನೇ ಇದ್ರೂ ಕೂಡ ಏನೂ ತೊಗೊಂಡು ಹೋಗೋದಿಲ್ಲ. ಸತ್ತ ಮೇಲೆ ಏನಾದರೂ ನಾವು ಆತ್ಮಕ್ಕೆ ಏನು ಇರುತ್ತೋ ಅದೇ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಅಷ್ಟೇ ನಾವು ತೊಗೊಂಡು ಹೋಗೋದು ಈ ಭೂಮಿ ಮೇಲೆ ಬಂದಮೇಲಿದ್ದ. ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ಗುರುಜಿ.